ಓ ಕೃಷ್ಣ, ಈಗ ಸಮಾಧಾನ ಆಯ್ತಾ ನಿನ್ಗೆ? ಈಗ ಸಮಾಧಾನ ಆಯ್ತೇನೋ? ಈ ಮನೆಗೆ ಕಾವಲುಗಾರ ತರ ಇದ್ದೋ ನೀನು. ಹೆಂಡತಿ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿಯಲ್ಲ. ಮನೆ ಬಿಟ್ಟು ಹೋದ್ಮೇಲೆ ಈ ಮನೆನು ನಿನ್ ಮನೆ, ಇಲ್ಲಿರೋನು ನಿನ್ನವ್ರೆ ಅನ್ನೋದನ್ನ ಮರ್ತೋಗ್ಬಿಟ್ಟಿಯೇನೋ? ಇಲ್ಲಿ ರಾಮಾಚಾರಿ ಒಬ್ನೇ ಸಂಸಾರ ನೋಡ್ಕೋತಾ ಇದ್ನಲ್ಲ, ಅವನಿಗೇನಾದ್ರೂ ತೊಂದರೆ ಇದೆಯಾ? ನನ್ನಿಂದ ಅವನಿಗೇನಾದ್ರೂ ಸಹಾಯ ಮಾಡಕ್ಕಾಗತ್ತಂತ ಒಂದು ಸಲನಾದ್ರೂ ಯೋಚನೆ ಮಾಡಿದ್ಯಾ? ಉಪದೇಶ ಇಲ್ಲ, ಊರವ್ರು ಮಾತ್ರನಾ? ಅಲ್ಲ ಅಜ್ಜಿ, ಕಾಲ ಬದಲಾಗಿದೆ ಅಲ್ವಾ? ಕಾಲ ಬದಲಾಗಿಲ್ಲ, ಮಾನ್ಗೆಟ್ಟು ಮನುಷ್ಯರು ಬದಲಾಗಿರೋದು. ನಾರಾಯಣ, ಏನ್ ನಿರ್ಧಾರ ಹೇಳು? ನಿನ್ ಮನೆಗೊಂದ್ ಸಂಪ್ರದಾಯ, ಊರ್ಗೊಂದ್ ಸಂಪ್ರದಾಯವಾ? ಸಂಪ್ರದಾಯದ ಪ್ರಕಾರ ಏನೇನ್ ನಡಿಬೇಕು ಎಲ್ಲ ನಡಿಲೇಬೇಕು. ವರುಣ್, ಎಸ್ ಸರ್. ಆ ಪೇಪರ್ಸ್ನೆಲ್ಲ ರೆಡಿ ಮಾಡು, ಆದಷ್ಟು ಬೇಗ. ಆ ಪೊಲೀಸ್ನವ್ರು ಕೊಡ್ಬೇಕು. ಅವರು ಜಯಶಂಕರ್ ಸೈನ್ ಮಾಡಿಸಿ ನಮ್ ಕೊಡ್ತಾರೆ. ಓಕೆ ಸರ್. ನಿಲ್ಸು ನಿಲ್ಸು ನಿಲ್ಸು. पागल पागल हो गया क्या? साहब अल्लूडी रामाचारी. क्या बोल रहे तू? वो तो मर गया. अल्लूडी साहब. ಸತ್ತೋಗಿರುವ ಬ್ರಹ್ಮಚಾರಿ ಭೂತಾಗಿ ಬಂದಿದ್ದಾನೆ. ಇದು ಒಂದು ಕೊಲೆ ಮಾಡಿದ ರಾಮಾಚಾರಿ ಅಲ್ವಾ? ಇದು ಸಾಧ್ಯ ಇಲ್ಲ. ಇದೇ ಹಾಸ್ಯ ಅವನನ್ನ ಕೂನ್ ಮಾಡಿದ್ದೀನಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದೆ. ಬಟ್ ಇಲ್ಲಿ ನೋಡಿದ್ರೆ ಅಗೇನ್ ರಾಮಾಚಾರಿ. ನೋ, ಇಟ್ಸ್ ನಾಟ್ ಪಾಸಿಬಲ್. ಇಲ್ಲಿ ಏನೋ ಗಲತ್ ಆಗ್ತಾ ಇದೆ. ಏನೋ ಗಲತ್ ಆಗ್ತಾ ಇದೆ. ದೇವಾ, ಗಾಡಿ ತೆಗೆ. ಸಾಬ್ ಆಟ ಏನಾದ್ರು ಫಾಲೋ ಮಾಡ್ಬೇಕಾ? ಬೇಡ ಬೇಡ, ಫಸ್ಟ್ ಮನೆಗೆ ಹೋಗ್ಬೇಕು. ಚಲಿ, ಗೆಡಿನ್ ಗೆಡಿನ್. ಚಲೋ 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 ಜಲ್ದಿ ಚಲೋ ಡ್ರೈವರ್, ಕಮ. ಇನ್ಯಾರಾದ್ರೂ ಶಾಸ್ತ್ರ ಮಾಡೋರು ಇದ್ರೆ ಮಾಡ್ಬಿಡಿ. ಅತ್ತೆ, ನೀವು ಬಂದ್ ಶಾಸ್ತ್ರ ಮಾಡಿ. ಮಾಡಲ್ಲ. ಅಯ್ಯೋ, ಬರಲ್ಲ ಅಂದ್ರೆ ಹೇಗತ್ತೆ? ಕಷ್ಟ ಆದ್ರೆ ಶಾಸ್ತ್ರ ಇದೆಯಲ್ವಾ? ಎಲ್ರದ್ದು ಮುಗೀತಾ? ಅಷ್ಟೇನಾ? ಅಜ್ಜಿ, ಅಷ್ಟೇ. ಸರಿ, ಮುತ್ತೈದೆ ಕಲಿಯ ಶಾಸ್ತ್ರನ ಮಾಡಿ ಮುಗಿಸ್ಬಿಡೋಣ.
ಕೊನೆ ಸಲ ನಿನ್ ಮುತ್ತೈದೆ ಮುಖನ ನೋಡ್ಕೊಂಡ್ಬಿಡು. ಕೊನೆ ಸಲ ನೋಡ್ಕೋಬಿಡು. ಇನ್ಮೇಲಿಂದ ವಿದ್ವೆ ಅಲಂಕಾರದಲ್ಲೇ ಇರ್ತೀಯಲ್ಲ ಪಾಪ. खत्म हो गया सब कुछ खत्म हो गया अಯ್ಯಯ್ಯ ಚೆನ್ನಾಗಿದ್ರಲ್ಲ ಇದಕ್ಕಿನ್ನ ಏನಾಯ್ತು ನಿಮ್ಗೆ हमारा कहानी सब कुछ खत्म हो गया What happened now, Dev? ನೀವೆಲ್ಲ ಇಲ್ಲಿ ಆರಾಮ್ से बात कर रहे हो ಅಲ್ಲಿ ರಾಮಾಚಾರಿ ಆರಾಮ್ से ತಿರ್ಗಾಡ್ತಿದ್ದಾನೆ अब ರಾಮಾಚಾರಿ जिंदा है ನವದೇವ್ ಏನ್ ಹೇಳ್ತಾ ಇದ್ದೀರಾ? ಅಯ್ಯ ಎಡ್ ಮೇಡಮ್ ನಿಮ್ಗಷ್ಟು ಗೊತ್ತಾಗ್ತಾ ಇಲ್ವಾ ಅದೇ ರಾಮಾಚಾರಿದು ಅಂತಿಮ ಯಾತ್ರೆನ ರುಕ್ಕು ವಿಡಿಯೋ ಮಾಡಿ ಕಳ್ಸಿದ್ವಲ್ಲ ಶವದ ಯಾತ್ರೆ ಭರ್ಜರಿಯಾಗಿ ಸಾಕ್ತಲ್ಲ ಆದ್ರೆ ನೋಡ್ಬಿಟ್ಟು ಪಾಪ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಏನೇನೋ ಹೇಳ್ತವ್ರೆ ಕೂಲ್ 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 ಟೆನ್ಷನ್ ಆಗ್ಬೇಡಿ ನವದೀಪ್. ಏನಾಯ್ತು ಅಂತ ನಿಧಾನವಾಗಿ ಹೇಳಿ. ಚುಪ್ ರೋ ಬದ್ಮಾಶ್ ನಾನ್ ನಿಜ ಹೇಳ್ತಾ ಇದ್ದೀನಿ ರಾಮಾಚಾರಿ ಜಿಂದಾ ಹೈ ಅವನು ಬದುಕಿದ್ದಾನೆ ನಾನು ಈ ಕಣ್ಣಾರೆ ನೋಡಿದೀನಿ ಅದನ್ನೇ ತಾನೇ ನಾನು ಹೇಳಿದ್ದು मैं वही बोल रहा हूँ रामाचारी जिंदा है मैं सच बोल रहा हूँ ಅವನು ಸತ್ತಿಲ್ಲ ಹೌದು ಮೇಡಮ್ ರಾಮಾಚಾರಿ ಬದುಕಿದ್ದಾನೆ ಕಣ್ಣಾರೆ ನೋಡ್ಕೊಂಡ್ ಬರ್ತಾ ಇದೀವಿ यस हमारा इन आंखों से ನಾನು ನೋಡ್ಕೊಂಡು ಬಂದೆ ಓ ಗಾಡ್, ನೀವು ಬೇರೆ ಯಾರನ್ನ ನೋಡ್ಕೊಂಡು ಕನ್ಫ್ಯೂಸ್ ಆಗ್ತಾ ಇದ್ದೀರಾ. यो मैं कितने बार बोलूं वो ರಾಮಾಚಾರಿ ने ಅವನು ನಾನು ಈ ಕಣ್ಣಾರೆ ನೋಡ್ಕೊಂಡು ಬಂದೆ ಇವಾಗ ನಿನಗ್ ಸಂತೋಷ ಆಗ್ತಿರ್ಬೇಕಲ್ಲ. ರಾಮಾಚಾರ್ಯ ಮಾಡಿದ ಹಾಲಿನ ಅಭಿಷೇಕಕ್ಕೂ ತಣ್ಣಗಾಗ್ದೇ ಇರೋ ನಿನ್ ಮನ್ಸು ಇವಾಗ ನಾನು ಹಾಕ್ತಿರೋ ಕಣ್ಣೀರಿಗಾದ್ರೂ ತಣ್ಣಗಾಗ್ಲಿ. ನೀನ್ ಸಂತೋಷವಾಗಿರು. ನೀನ್ ಸಂತೋಷವಾಗಿರು. ನಾನ್ ನಿರ್ಧಾರ ಮಾಡಾಯ್ತು. ಇನ್ಮೇಲೆ ನನ್ ಪಾಲಿಗೆ ದೇವ್ರ ಅನ್ನೋದೇ ಇಲ್ಲ. ಇನ್ಮೇಲೆ ನಾನ್ ದೀಪ ಹಚ್ಚಿ ಪೂಜೆ ಮಾಡೋದೇನೇ ಇದ್ರು ನನ್ ರಾಮಾಚಾರಿಗ್ ಮಾತ್ರ. ಅವನೇ ನನ್ ಜೀವ, ಅವನೇ ನನ್ ಭಾವ, ಅವನೇ ನನ್ ದೇವ್ರು, ಅವನೇ ನನಗೆಲ್ಲಾನು. ಓ ಕೃಷ್ಣ, ಈಗ ಸಮಾಧಾನ ಆಯ್ತಾ ನಿನ್ಗೆ? ಈಗ ಸಮಾಧಾನ ಆಯ್ತೇನೋ? ಈ ಮನೆಗೆ ಕಾವಲುಗಾರ ತರ ಇದ್ದೋ ನೀನು. ಹೆಂಡತಿ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿಯಲ್ಲ. ಮನೆ ಬಿಟ್ಟು ಹೋದ್ಮೇಲೆ ಈ ಮನೆನು ನಿನ್ ಮನೆ, ಇಲ್ಲಿರೋನು ನಿನ್ನವ್ರೆ ಅನ್ನೋದನ್ನ ಮರ್ತೋಗ್ಬಿಟ್ಟಿಯೇನೋ? ಇಲ್ಲಿ ರಾಮಾಚಾರಿ ಒಬ್ನೇ ಸಂಸಾರ ನೋಡ್ಕೋತಾ ಇದ್ನಲ್ಲ, ಅವನಿಗೇನಾದ್ರೂ ತೊಂದರೆ ಇದೆಯಾ? ನನ್ನಿಂದ ಅವನಿಗೇನಾದ್ರೂ ಸಹಾಯ ಮಾಡಕ್ಕಾಗತ್ತಂತ ಒಂದು ಸಲನಾದ್ರೂ ಯೋಚನೆ ಮಾಡಿದ್ಯಾ? ಅವನಿಗೆ ಇಲ್ಲಿ ಯಾರ್ಯಾರು ಶತ್ರುಗಳಿದ್ರು ಅವರೆಲ್ಲ ರಾಮಾಚಾರಿಗೆ ಹೇಗೆಲ್ಲ ತೊಂದರೆ ಕೊಡ್ತಾ ಇದ್ರು ಅನ್ನೋದಾದ್ರೂ ಗೊತ್ತಿದೆಯೇನೋ ನಿನ್ಗೆ? ಅಷ್ಟಕ್ಕೂ ನೀನು ರಾಮಾಚಾರಿ ಬೇರೆ ಬೇರೆ ಅಲ್ಲ ಅಲ್ವೇನೋ? ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋ ಅವಳಿ ಚವಳಿ ಅಣ್ಣ ತಮ್ಮಂದ್ರು. ರಾಮಾಚಾರಿ ರಾಮನ್ ತರ ಇದ್ರೆ ನೀನು ಲಕ್ಷ್ಮಣನ್ ತರ ಅವನ್ ಜೊತೆಲಿದ್ದು ಹೆಗ್ಲು ಕೊಡ್ತೀಯ ಅನ್ಕೊಂಡ್ರೆ, ಅವನ್ ಸತ್ತಾಗ ಅವನ್ ಹೆಣ ಹೊರಕ್ಕೂ ಬರ್ಲಿಲ್ವಲ್ಲೋ ನೀನು? ಈಗ ಮಾತ್ರ ಯಾಕೆ ಬಂದಿದ್ಯಾ? ಚಾರ್ ಹೊತ್ತಿಗೆ ರಾಮಾಚಾರಿ ಜೊತೆ ಸೀತಾ ಮಾತೆ ತರ ಇದ್ರು. ಆದ್ರೆ ಇವತ್ತು ಗಂಡನ್ ಕಳ್ಕೊಂಡು ಮುತ್ತೈದೆ ಸ್ಥಾನ ಕಳ್ಕೊಂಡು ವಿಧವೆ ಆಗಿರೋದನ್ನ ನೋಡಕ್ ಬಂದಿದ್ಯಾ? ಅಂಟ್ಕೊಂಡ್ ಜೊತೆಲಿ ಹುಟ್ಟಿದ ಅಣ್ಣ ತಮ್ಮಂದ್ರು ಯಾವಾಗ್ಲೂ ಜೊತೆಲೇ ಇರ್ತಾರೆ ಅನ್ಕೊಂಡಿದ್ವಿ. ಆದ್ರೆ ಈ ತರ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ನಲ್ಲ. ಬೇಕು ಬೇಕು ಅಂದ್ರು ಬದುಕ್ ಬರ್ತಾನ? ನೀನು ಅವನ್ ಜೊತೆಲಿ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತೇನೋ? ಕೃಷ್ಣ, ನಿನ್ನಿಂದ ಅವನನ್ನು ಕಾಪಾಡಕ್ ಆಗ್ಲಿಲ್ಲ. ಆದ್ರೆ ಅವನ್ ಸಾವಿಗೆ ಕಾರಣ ಆದವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನೀನ್ ನಮ್ ಜೊತೆಲಿ ಇರ್ತೀಯಾ? ಏನು ಹಾಗೆ ನೋಡ್ತಾ ಇದೀಯಾ? ಅವನ್ ಸಾವಿಗೆ ಕಾರಣ ಯಾರು ಅಂತನ?
ಅವನ್ ಸಾಯಿಸ್ತೋರ್ನ ನಾವು ಕಂಡಿಡಿಲೇಬೇಕು. ಅವ್ರು ಯಾರೇ ಆಗಿದ್ರು ಅವ್ರನ್ನಂತೂ ಸುಮ್ಮನೆ ಬಿಡಬಾರ್ದು. ಏನೋ ಸುಮ್ಮನೆ ನಿಂತಿದ್ಯಾ? ನಾನು ಹೇಳ್ತಾ ಇರೋದನ್ನ ಕೇಳಿ ನಿನ್ ರಕ್ತ ಕುದೀತಾ ಇಲ್ವಾ? ಅವ್ರು ಯಾರು ಅಂತ ಹುಡುಕಿ ಅವ್ರನ್ನ ಕೊಚ್ಚಾಕ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇಲ್ವಾ? ಸತ್ತೋಗಿರೋದ್ ಬೇರೆ ಯಾರು ಅಲ್ಲ ಕಣೋ, ನಿನ್ನ ಸ್ವಂತ ಅಣ್ಣ ರಾಮಾಚಾರಿ. ದೇವತೆ ತರ ಇರೋ ಅತ್ತಿಗೆ ಗಂಡ, ಅವ್ರ ಜೀವ, ಈ ಮನೆ ಜೀವಾಳ. ಕೃಷ್ಣ, ನಿನ್ ಮನಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ ಕಣೋ. ಈ ಮನೇಲಿ ನೀನ್ ಹುಟ್ಟಿದ್ಯಾ ಅಷ್ಟೇ, ಬೆಳೆದಿಲ್ಲ. ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿಲ್ಲ ಅಂತ ನನಗೆ ಗೊತ್ತು. ಆದ್ರೂ ಈ ಮನೆಯವರು ನಿನ್ನ ಮನೆ ಮಗನಾಗ ಒಪ್ಕೊಂಡಿದಾರೆ ತಾನೆ. ರಾಮಾಚಾರಿಗೆ ತೋರಿಸ್ತಾ ಇದ್ದ ಪ್ರೀತಿನ ನಿನಗೂ ತೋರಿಸ್ತಾ ಇದಾರೆ ತಾನೆ. ನಿನ್ನ ಹೆಂಡ್ತಿನ ಒಂದ್ ಮಾಡೋಕೆ ನಾನು, ಅಪ್ಪ, ಅಮ್ಮ, ಚಾರು, ಅಕ್ಕೆ, ರಾಮಾಚಾರಿ ಎಲ್ಲ ಕಷ್ಟಪಟ್ಟಿದ್ದೀರೋದು ಗೊತ್ತು ತಾನೆ. ನೀನ್ ಈ ಮನೆಗೆ ಅರ್ಥಕ್ಕೆ ಬಂದಿರ್ಬೋದು, ಆದ್ರೆ ಹುಟ್ಟಾಗಿಂದ ನಿನ್ ಮೈಯಲ್ಲಿ ಹರಿತಾ ಇರೋ ರಕ್ತ ಈ ಮನೆಯವ್ರಿಗೆ ಸೇರಿದಲ್ವೇನೋ? ನಿಮ್ ಅಣ್ಣನ ಯಾರೋ ಕ್ರೂರವಾಗಿ ಕೊಂದು ಸಾಯಿಸಿದಾರೆ ಕಣೋ. ನಿನಗ್ ಕೋಪ ಅನ್ನೋದೇ ಬರ್ತಾ ಇಲ್ವಾ? ನಿನಗ್ ರೋಷ ಅನ್ನೋದೇ ಹುಕ್ಕ ಹರಿತಾ ಇಲ್ವಾ? ನಿನ್ ಮನ್ಸಲ್ಲಿ ಪ್ರೀತಿ, ಪ್ರೇಮ, ಕರುಣೆ ಇರೋದೇ ಇಲ್ವೇನೋ? ಅವೆಲ್ಲ ಇರೋದಕ್ಕೆ ನೀನ್ ರಾಮಾಚಾರಿ ಅಲ್ವಲ್ಲ, ಕಲ್ಲು ಮನ್ಸಿರೋ ಕಟಕ ಕೃಷ್ಣ ನೀನು. ಕೃಷ್ಣ ಅಂದ್ರೆ ಕೆಟ್ಟವನು. ಹೊಟ್ಟೆ ಹುರ್ಕೊಂಡು ಹೇಳ್ತಾ ಇದೀನಿ ಕೃಷ್ಣ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡಲ್ಲ, ಒಳ್ಳೇದ್ ಮಾಡಲ್ಲ ಕೃಷ್ಣ. ಎಲ್ಲ ಬೈಬೇಡ್ವ ಮುರಾರಿ. ಯಾಕೋ ಬೈಬಾರ್ದು? ನಾನ್ ಬೈತೀನಿ. ಕಿಟ್ಟಿ ಅಂದ್ರೆ ಕೆಟ್ಟವನು, ಕೆಟ್ಟವನು, ಕೆಟ್ಟವನು. ಮುರಾರಿ ಬೇಕಾದ್ರೆ ನನಗ್ ಬೈ, ಕೃಷ್ಣಂಗ್ ಬೈಬೇಡ. ಓಹ್, ನಿನ್ನ ನೀನೇ ಹೊಗಳ್ಕೊತಾ ಇದೀಯಾ? ಹೌದೌದೌದೌದು. ನಿನ್ನಂತ ಸ್ವಾರ್ಥಿನ ನೀನಷ್ಟೇ ಹೊಗಳ್ಕೋಬೇಕು, ನಾವ್ಯಾರು ಹೊಗಳಲ್ವಲ್ಲ. ನಾನು ಒಂದು ಸಲ ಅಲ್ಲ 3 ಸಲ ಹೇಳ್ತೀನಿ, ಕಿಟ್ಟಿ ಕೆಟ್ಟವನು, 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 ಕಿಟ್ಟಿ ಕೆಟ್ಟವನು. ಮುರಾರಿ ಸುಮ್ನೆ ಕೃಷ್ಣನ್ ಬಗ್ಗೆ ಏನೇನೋ ಹೇಳ್ಬೇಡ ಕಣ, ಅವ್ನ್ ತುಂಬಾ ಒಳ್ಳೆಯವನು. ಓ, ಕಿಟ್ಟಿ ಒಳ್ಳೆಯವನು ಒಳ್ಳೆಯವನು ಅಂತ ಹೇಳ್ತೀಯಲ್ಲ, ಹಾಗಾದ್ರೆ ನೀನ್ ಯಾರು? ನಾನೇ ರಾಮಾಚಾರಿ ಕಣ. ಏನೋ ಹೇಳ್ತಾ ಇದೀಯ ನೀನು? ಹೌದು ಕಣ, ಕೃಷ್ಣ ಅಲ್ಲ, ನಾನೇ ರಾಮಾಚಾರಿ. ನಾನಿವತ್ತು ಬದುಕಿದ್ದೀನಿ ಅಂದ್ರೆ ಅದು ಕೃಷ್ಣನೇ ಕಾರಣ ಕಣೋ. ನನ್ನನ್ನು ಕಾಪಾಡಕ್ ಹೋಗಿ ಅನ್ಯಾಯವಾಗಿ ಅವನೇ ಪ್ರಾಣ ಬಿಟ್ಬಿಟ್ಟ. ರಾಮಾಚಾರಿ, ನೀನು? ನಾವು ಅವತ್ತು ಹೋಗುವಾಗ ರಾಜಿ ಮಧ್ಯ ದಾರಿಲಿ ನಿಲ್ಸಿ ವಾಶ್ರೂಮ್ ಹೋಗ್ಬೇಕು ಅಂದ್ಲು. ವಾಶ್ರೂಮ್ ಹತ್ರ ಯಾರ್ದೋ ಜೊತೆ ಫೋನಲ್ಲಿ ಮಾತಾಡೋದನ್ನ ನಾನು ನೋಡಿದೆ, ಆದ್ರೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಲ್ಲ. ಅವಳು ಮಾತಾಡ್ತಿದ್ದನ್ನ ನಮ್ ಕೃಷ್ಣ ಕೇಳಿಸ್ಕೊಂಡಿದ್ದಾನೆ ಅನ್ಸುತ್ತೆ. ಬೋಲು ರಾಜಿ. ಹಾಂದಿವೆ ಬರ್ತಾ ಇದೀವಿ ಸರ್. ಡೋಂಟ್ ವರಿ ಸರ್, ನಮ್ಗಿಂತ ಆ ರಾಮಾಚಾರಿಗೆ ತುಂಬಾ ಅರ್ಜೆಂಟ್ ಇದೆ. ಪಾಪ ಅವನ್ ಗೊತ್ತಿಲ್ಲ ಸಾಯಕ್ಕೆ ಅಲ್ಲಿಗೆ ಬರ್ತಾ ಇದ್ದಾನೆ ಅಂತ. ಮಾಗಡಿ ರೋಡು, ಸೀಗೆಹಳ್ಳಿ ಗೇಟು, ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಒಂದು ಬಸ್ ಡಿಪೋ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಹಳೆ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ರೆಡ್ ಕಲರ್ ಬಟ್ಟೆ ಕಟ್ಟಿರ್ತೀರಾ ತಾನೆ, ಅಲ್ಲಿಗೆ ತಾನೇ ರಾಮಾಚಾರ್ಯನ್ ಕರ್ಕೊಂಡ್ ಬರ್ಬೇಕು. ಅವನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಕರ್ಕೊಂಡ್ ಬರ್ತೀನಿ ಬಿಡಿ ಸರ್, ಆದ್ರೆ ನಂದೊಂದು ಕಂಡೀಷನ್ ಇದೆ. ಅರೆ ಕ್ಯಾ ಬೋಲೋ? ಅವನು ನನ್ ಮೇಲೆ ನಂಬಿಕೆ ಇಟ್ಟು ಅಲ್ಲಿಗೆ ಬರ್ತಾ ಇದ್ದಾನೆ. ಅಲ್ಲಿ ಬಂದು ನನ್ ಮೇಲಿನ ನಂಬಿಕೆ ಕಳ್ಕೊಳಕ್ ಮೊದ್ಲೇ ಆ ರಾಮಾಚಾರಿ ಪ್ರಾಣನ ತೆಗಿಬೇಕು. ये तुम चिंता मत करो, तुम सिर्फ उसको लेके आओ, बाकी के सब मैं देख लूंगा. हाँ. ಓಕೆ ಸರ್, ಆದಷ್ಟು ಬೇಗ ಕರ್ಕೊಂಡ್ ಬಂದ್ಬಿಡ್ತೇನೆ. गुड.